ಸರ್ ಸರ್ ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು? ರಾಜೀವ ಅಂತೇಳಿ. ರಾಜೀವ್ ಅಂತ. ನಾನು ಪ್ರೇರಣಾ ಮೋಟರ್ಸ್ ಮಂಡ್ಯ ಸೇಲ್ಸ್ ಹೆಡ್ ಆಗಿ ಕೆಲಸ ಮಾಡ್ತೀನಿ. ಓಕೆ. ಸೊ ನಮ್ಮ ಬ್ರಾಂಚ್ ಬಂದು ಮಂಡ್ಯ, ತೂಬನಕೆರೆ, KR ಪೇಟೆ 3 ಕಡೆ ಮಂಡ್ಯದಲ್ಲಿದೆ. ಮೈಸೂರು, ಚಾಮರಾಜನಗರ ಅಲ್ಲೂ ಇರುತ್ತೆ. ಎಕ್ಸ್ಕ್ಲೂಸಿವ್ ನಮ್ಮ ಮಂಡ್ಯ ಶೋರೂಮ್ ಇಂದ ನಿಮ್ಗೋಸ್ಕರ ಅಂತ ಗಾಡಿ ತಂದಿದ್ವಿ. ಗಾಡಿ ಓಕೆ. ನಾನು ಆಕ್ಚುಲಿ ಒಂದು ಪಿಕಪ್ ಟ್ರಕ್ ನ ತಗೊಳ್ಳೋದ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ನನ್ನ ಪ್ಲಾನ್ ಇದ್ದಿದ್ದು ಐಲಕ್ಸ್ಗೆ, ಬಟ್ ಐಲಕ್ಸ್ ಬಂದು ಸ್ವಲ್ಪ ಓವರ್ ಬಜೆಟ್ ಅನ್ನಿಸ್ತು. ಆಮೇಲೆ ಅಷ್ಟು ಕಾಸು ಕೊಟ್ಟು ಆ ಥರ ಪಿಕಪ್ ಟ್ರಕ್ನ ತಗೊಳ್ಳೋದು ನನಗೇನು ಅಷ್ಟು ಸೂಕ್ತ ಅನ್ನಿಸ್ಲಿಲ್ಲ. ಸೊ ಅದರಿಂದ ನಾನು ಐಲಕ್ಸ್ ಮತ್ತೆ ಟಾಟಾ ಯೋಧಾಗೆ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ಬಟ್ ಇದು ಏನು ಕಡಿಮೆ ಇಲ್ಲ ಆ ಗಾಡಿಗೆ ಹೋಲಿಸ್ಕೊಂಡ್ರೆ, ಇದು ಅದಕ್ಕಿಂತ ಮೋರ್ ಕೇಪಬಲ್ ಅಂತಾನೆ ಹೇಳ್ತೀನಿ. ಸೊ ಅದು ಏನಕ್ಕೆ ಅಂತ ಹೋಯ್ತಾ ನಾನು ಮುಂದೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಟಾಟಾ ಯೋಧಾನ ನೋಡ್ಬೇಕು ಅಂದಾಗ ನಮ್ಮ ಮನೆ ಹತ್ರನೇ ಕಳಿಸ್ಕೊಟ್ಟಿದ್ದಾರೆ ಗಾಡಿನ. ಇನ್ಫ್ಯಾಕ್ಟ್ ತಗೊಬಂದಿದ್ದಾರೆ. ಸೊ ನಾನು ಇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಸರ್ ಇನ್ನ ಈ ಗಾಡಿ ಬಗ್ಗೆ ಬಂದ್ರೆ, ಈ ಗಾಡಿಗೆ ಕಾಂಪಿಟೇಷನ್ ಅಂದ್ರೆ ಮಹೇಂದ್ರದಲ್ಲಿ ಬೊಲೆರೋ ಅಂತ ಇದೆ. ಬೊಲೆರೋ ಕ್ಯಾಂಪರ್ ಬರುತ್ತೆ. ಸೊ ನನ್ಗನ್ಸುತ್ತೆ ಅದಕ್ಕೂ ಇದಕ್ಕೂ ಕಾಂಪಿಟೇಷನ್ ಇಲ್ಲ. ಇದೊಂದ್ ಸ್ವಲ್ಪ ಇನ್ನ ಜಾಸ್ತಿ ಕೇಪಬಲ್ ವೆಹಿಕಲ್ ಅಂತ. ಸೊ ನಿಮ್ಗೆ ಈಗ ನಾನು ಬೊಲೆರೋ ತಗೊಳ್ಳೋರ್ಗು ಮತ್ತೆ ಟಾಟಾ ಯೋಧಾ ತಗೊಳ್ಳೋರ್ಗೆ ನಾನು ಯಾಕೆ ಟಾಟಾ ಯೋಧಾ ತಗೋಬೇಕು ಬೊಲೆರೋಗೆ ಕಂಪೇರ್ ಮಾಡಿದ್ರೆ? ಈಗ ನಾವು ನಿಮ್ಮ ಮನೆ ಹತ್ರ ಯಾಕೆ ತಂದ್ವಿ ಅಂತ ಹೇಳಿದ್ರೆ, ಈಗ ನೀವೇನು CCPU ಬೇಕು ಅಂದ ತಕ್ಷಣ ನಿಮ್ಮ ಮನೆ ಹತ್ರನೇ ತಂದ್ವಿ. ನಿಮ್ಮ ಹೊಲದಲ್ಲೇ ನಿಮ್ಮ ಆಫ್ ರೋಡಲ್ಲೇ ನೀವು ಟೆಸ್ಟ್ ಮಾಡಕ್ ಕೊಟ್ವಿ. ಯಾಕಂತ ಹೇಳಿದ್ರೆ ಇದು ಕಂಪ್ಯಾರಿಸನ್. ನೀವು ಫೀಲ್ ಆದಾಗ್ಲೇ ನಮ್ ಗಾಡಿ ಬಗ್ಗೆ ನಿಮ್ಗೆ ಗೊತ್ತಾಗೋದು. ನಮ್ ಗಾಡಿ ಬಂದ್ಬಿಟ್ಟು ನಿಮ್ಗೆ 2.2 ಲೀಟರ್ ವೆರಿಕೋರ್ ಡೀಸೆಲ್ ಇಂಜಿನ್ ಬರುತ್ತೆ, ಟರ್ಬೋ ಚಾರ್ಜ್ ಇಂಟರ್ಕೂಲ್ಡ್ ವಿತ್ 100% 100 HP ಹಾರ್ಸ್ ಪವರ್ ಬರುತ್ತೆ. 250 ನ್ಯೂಟನ್ ಮೀಟರ್. ಹೌದು 250 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಓಡಿಸಿದ್ರೆ ನೀವು ಟಾರ್ಕ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನೀವೇ ಚೆಕ್ ಮಾಡಿದೀರಾ. ಸೊ 210 ಮಿಲಿಮೀಟರ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೊ ನಿಮ್ಮ ನೀವೇ ಚೆಕ್ ಮಾಡಿದ್ರಿ ಪ್ರಾಕ್ಟಿಕಲ್ ಆಗಿ. ನಿಮ್ಮ ಹೊಲದಲ್ಲಿ, ನಿಮ್ಮ ಗದ್ದೆಯಲ್ಲಿ, ತೋಟದಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ 4x4 ಎಲ್ಲ ಯೂಸ್ ಮಾಡಿ 4x4 ಹಾಕೊಂಡು 4x2 4x4 ಒಂದು ಅಚ್ಚುಕಟ್ಟಾದ ಡೆಮೋ ನೀವು ನೋಡಿದೀರಾ. ಸೊ ಫೀಲ್ ಮಾಡಿದೀರಾ. 40% ಗ್ರೇಡಿಯಬಿಲಿಟಿ ಇದೆ. ಸೊ ನೀವು ಎಲ್ಲಿ ಯಾವುದೇ ಹಿಲ್ ಸ್ಟೇಷನ್ ಹೋದ್ರು ಆರಾಮಾಗಿ ಗಾಡಿ ಬರುತ್ತೆ. ಮತ್ತೆ ಗಟ್ಟಿತನ ಇದೆ ಗಾಡಿಲಿ. ನೀವು ಅದು ಫೀಲ್ ನಿಮ್ದು ಕಂಪ್ಯಾರಿಸನ್ ಕಂಪೇರ್ ಮಾಡಿ ನೋಡಿ. ಎಂತ ಇದ್ರಲ್ಲೆಲ್ಲ ಹತ್ತಿಸಿದ್ರಿ. ಸೊ ಆ ಪವರ್ ನಾನು ಗಾಡಿ ಚೆನ್ನಾಗಿ ಕಾಣ್ಲಿ ಅನ್ಬಿಟ್ಟು ಇಷ್ಟು ದಬ್ಬ ಸೈಜ್ ಗಳು ತಂದ್ ಮಡಗಿ ಇದ್ರ ಮೇಲೆ ಗಾಡಿ ಹತ್ಸಿರೋದು ನೋಡಿ. ಅಲ್ಲಿ ಆರಾಮಾಗಿ ಹತ್ಕೊಂತ ಏನಿಲ್ಲ, ನಿಮ್ಮ ಹಳ್ಳಗಳು ನೋಡಿದ್ರಿ ನೀವು, ಹಳ್ಳಿ ಹಳ್ಳಗಳಲ್ಲಿ ಹೇಗಿರುತ್ತೆ ಅಂತ. ಸೊ ಆ ಪ್ರಾಕ್ಟಿಕಲ್ ಫೀಲ್ ನಾವು ನಿಮಗೆ ತೋರಿಸಿದೀವಿ. ನೀವೇ ಹೇಳ್ಬೇಕು ಈಗ ನಮ್ ಗಾಡಿ ಹೇಗಿದೆ ಅಂತ ಕಂಪೇರ್ ಟು ಹೇಳ್ತೀನಿ. ಹೋಯ್ತಾ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಗಾಡಿ ಬಗ್ಗೆ. ಸರ್ ಟಾಟಾ ಮೋಟರ್ಸ್ದು ಏನೇ ಸಣ್ಣ ವಾಣಿಜ್ಯ ವಾಹನಗಳಿಗೆ ಪ್ರೇರಣಾ ಮೋಟರ್ಸ್ ನಾವಿರ್ತೀವಿ ಮಂಡ್ಯದಲ್ಲಿ. ತೂಬನಕೆರೆ, ಮಂಡ್ಯ, KR ಪೇಟೆ ಕವರ್ ಮಾಡ್ಲಿಕ್ಕೆ ಪೂರ್ತಿ ಮಂಡ್ಯ ಡಿಸ್ಟ್ರಿಕ್ಟ್ 7 ತಾಲೂಕು. ಯಾವುದೇ ಕಸ್ಟಮರ್, ಇಂಟ್ರೆಸ್ಟೆಡ್ ಕಸ್ಟಮರ್ ನಮಗೆ ಒಂದು ಕಾಲ್ ಮಾಡಿದ್ರೆ ಸಾಕು, ನಾವು ಅವ್ರ ಮನೆ ಹತ್ರನೇ ಹೋಗಿ ಟೆಸ್ಟ್ ಡ್ರೈವ್ ಕೊಡ್ತೀವಿ, ಫೀಲ್ ಮಾಡಿಸ್ತೀವಿ. ಸೊ ಆ ಸೌಲಭ್ಯನೂ ಇದೆ. ಸೊ ಕಸ್ಟಮರ್ ವಿಸಿಟ್ ಮಾಡ್ಬೋದು, ಇಲ್ಲ ಕಾಲ್ ಒಂದು ಕರೆ ಮಾಡ್ಬೋದು. ನಾವೇ ಬಂದು ಅವರ ಡೋರ್ ಸ್ಟೆಪ್ ಡೆಮೋ ಕೊಡ್ತೀರಾ? ಹೌದು. ಸೊ ನನಗೆ ತುಂಬಾ ಖುಷಿ ಆಯ್ತು. ಇಷ್ಟು ದೊಡ್ಡ ಗಾಡಿ, ನನಗೆ ಈ ಗಾಡಿ ಓಡಿಸಿದ್ರೇನೆ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲು, ಒಂಥರ ಫುಲ್ ಹೇಳಕ್ಕಾಗಲ್ಲ. ಗೈಸ್ ಬನ್ನಿ, ಈಗ ಫಸ್ಟ್ ಈ ಗಾಡಿದು ಇಂಜಿನ್ ತೋರಿಸ್ಬಿಡ್ತೀನಿ. ಇಂಜಿನ್ ಬೇನ ಓಪನ್ ಮಾಡೋದಕ್ಕೆ ಇಲ್ಲೊಂದು ಹುಕ್ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಹುಕ್ ಇದೆ. ಈಗ ಈ ಹುಕ್ನ ಹೇಳಿದ್ರೆ ಇಂಜಿನ್ ಬೇ ಓಪನ್ ಆಗುತ್ತೆ. ಇಂಜಿನ್ ವುಡ್ ಅಂತೂ ಸಿಕ್ಕಾಬಟ್ಟೆ ಹೆವಿ ಇದೆ. ನಿಮ್ಗೆ ಗೊತ್ತಲ್ಲ ಟಾಟಾ ಮೋಟರ್ಸ್ ಅಂದ್ರೆ ಯಾವ ತರ ಇರುತ್ತೆ ಬಿಲ್ಡ್ ಕ್ವಾಲಿಟಿ ಅಂತ. ಸೊ ಇದೇ ನೋಡಿ ಇದ್ರದ್ದು ಇಂಜಿನ್ 2200 cc ಇಂಜಿನ್ ಬರುತ್ತೆ, ಅಂದ್ರೆ 2.2 ಲೀಟರು. ಇದು ನಿಮ್ಗೆ 100 bhp 250 ನ್ಯೂಟನ್ ಮೀಟರ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಈಗ ನನ್ನ ತಾರಲ್ಲೂ ಕೂಡ 2200 cc ಇಂಜಿನ್ ಬರೋದು, ಇದ್ರಲ್ಲೂ ಕೂಡ 2200 cc ಇಂಜಿನ್. ಅಂದ್ರೆ ನೋಡ್ಬೋದು ನೀವು ಎಷ್ಟು ಕೆಪಾಸಿಟಿ ಇರೋ ಇಂಜಿನ್ ಹಾಕಿದ್ದಾರೆ ಅಂತ ಗಾಡಿನಲ್ಲಿ. ಇನ್ನ ರೇಡಿಯೇಟರ್ ಎಲ್ಲ ಇಲ್ಲಿದೆ ನೋಡಿ. ಸೊ ಅದು ಏರ್ ಇಂಟೇಕು, ಇಂಜಿನ್ ಏರ್ ಇಂಟೇಕು. ಫ್ರಂಟ್ ಬೊನೆಟ್ ಅಲ್ಲಿ ನಿಮ್ಗೆ ವಾಷರ್ಸ್ ಬರುತ್ತೆ, 2 ವಾಷರ್ಸ್ ಮತ್ತೆ 2 ವೈಪರ್ಸ್ ಬರುತ್ತೆ. ಫ್ರಂಟ್ ಇಂದ ಗಾಡಿ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಐಲಕ್ಸ್ ತರನೇ ಕಾಣುತ್ತೆ ಇದು. ಸೊ ಇದೊಂಥರ ಲೈಫ್ ಸ್ಟೈಲ್ ಪಿಕಪ್ ಟ್ರಕ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು ನೀವು ಇದನ್ನ. ಫ್ರಂಟ್ ಅಲ್ಲಿ ನೋಡ್ಬೋದು, ಇಲ್ಲಿ ಕ್ರೋಮ್ ಗಾರ್ನಿಶ್ ಇದೆ, ಒಂದು ದೊಡ್ಡದು ಟಾಟಾ ಲೋಗೋ ಇದೆ. ಇಲ್ಲಿ ನೋಡಿ ಆಲ್ಮೋಸ್ಟ್ ನನ್ನ ಕೈಯಷ್ಟು ಅಗ್ಲನೇ ಇದು ಟಾಟಾ ಲೋಗೋ. ಗ್ರಿಲ್ ನ 2 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಇಲ್ಲಿ ಏರ್ ಇಂಟೇಕ್ ಹೋಗುತ್ತೆ ಅಲ್ಲಿ ರೇಡಿಯೇಟರ್ಗೆ ಕೂಲ್ ಆಗೋದಕ್ಕೆ ಇಂಜಿನ್. ಆಮೇಲೆ ಹಾಗೆ ಕೆಳಗಡೆ ಬಂದ್ರೆ ರಿಫ್ಲೆಕ್ಟರ್ ಸ್ಟಿಕ್ಕರ್ ಇದೆ. ಇದು ಆಕ್ಚುಲಿ ಕಂಪ್ನಿಯಿಂದಾನೇ ಬಂದಿರೋದು. ಇನ್ನ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು ಗುರು, ಸಖತ್ತಾಗಿದೆ ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ. ಇದು 210 mm ಬರುತ್ತೆ ಗ್ರೌಂಡ್ ಕ್ಲಿಯರೆನ್ಸ್. ಇನ್ನ ಇಲ್ಲಿ ಫಾಗ್ ಲೈಟ್ಸ್ ಕೂಡ ಹಾಕೋಬಹುದು ನೀವು ಬೇಕಾದ್ರೆ. ಜಾಗ ಕೊಟ್ಟಿದ್ದಾರೆ, ಫಾಗ್ ಲ್ಯಾಂಪ್ ಬರಲ್ಲ, ಬಟ್ ನೀವು ಆಕ್ಸೆಸರೀಸ್ ಅಲ್ಲೇ ಹಾಕೋಬಹುದು. ಫ್ರಂಟ್ ಅಲ್ಲಿ C ಶೇಪ್ಡ್ DRL ಇದೆ. ಇದು ಕೂಡ ಡಿಸೈನ್ ಎಲಿಮೆಂಟ್ ಎಲ್ಲ ಚೆನ್ನಾಗಿದೆ.
ಅಂದ್ರೆ ನಿಮ್ಗೆ ಇದು ಪಿಕಪ್ ಟ್ರಕ್ ಅನ್ಸಲ್ಲ, ಆಕ್ಚುಲಿ ಇದೊಂದು ಕಾರ್ ತರನೇ ಫೀಲ್ ಕೊಡುತ್ತೆ ನಿಮ್ಗೆ. ಬೇರೆ ಗಾಡಿಲೆಲ್ಲ ಫ್ರಂಟ್ ಬಂಪರ್ ಬಂದು ಫೈಬರ್ ಬರುತ್ತೆ, ಇದು ಆಕ್ಚುಲಿ ಮೆಟಲ್ ಬಂಪರ್ ಬಂದಿದೆ, ನೋಡ್ಬೋದು ನೀವು ಇಲ್ಲಿ. ಸೊ ಆಮೇಲೆ ಫ್ರಂಟ್ ಹೆಡ್ಲೈಟ್ಸ್ ನೋಡ್ಬೋದು, ಎಲ್ಲ ಆಲೋಜನೆ ಬರೋದು, LED ಹೆಡ್ಲೈಟ್ಸ್ ಏನ್ ಬರಲ್ಲ, ಯಾಕೆಂದ್ರೆ ನೈಟಲ್ಲೆಲ್ಲ ಪ್ರಾಪರ್ ಆಗಿ ವಿಸಿಬಲ್ ಆಗದೆ ಆಲೋಜನ್ ಹೆಡ್ಲೈಟ್ಸ್. ಸೊ ದೊಡ್ಡ ಹೆಡ್ಲೈಟ್ ಇದೆ. ಈಗ ನೀವು ಗಾಡಿಗಳನ್ನ ಚೂಸ್ ಮಾಡ್ಬೇಕಾದ್ರೆ ಈಗ ತಾರ್ ತಗೋತೀರಾ ಅನ್ಕೊಳ್ಳಿ, 2 ವೀಲ್ ಡ್ರೈವ್ ತಗೋತೀರಾ, ಆಲ್ಮೋಸ್ಟ್ 15 ಲಕ್ಷ ಐತೆ. ಈಗ ಸುಜುಕಿ ಜಿಮ್ನಿ ಅಂತ ತಗೊಂಡ್ರು ನಿಮ್ಗೂ ಅದಕ್ಕೂ ಕೂಡ 15 ರಿಂದ 17 ಲಕ್ಷ ಏನೋ ಇದೆ ಆನ್ ರೋಡ್. ಬಟ್ ನಿಮ್ಗೆ ಇದು ಆಕ್ಚುಲಿ ಆನ್ ರೋಡ್ ಪ್ರೈಸ್ ಬಂದು 10 ರಿಂದ 11 ಲಕ್ಷ ಅಷ್ಟೇ. 10 ರಿಂದ 11 ಲಕ್ಷದಲ್ಲಿ ಇಷ್ಟು ದೊಡ್ಡ ಗಾಡಿ ವಿತ್ ನಿಮ್ಗೆ ಲೈಫ್ ಸ್ಟೈಲ್ ಪಿಕಪ್ ಟ್ರಕ್ ತರನು ಕೂಡ ಯೂಸ್ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ಲೋಡ್ ಕೆಪಾಸಿಟಿ ಅಂತ ಬಂದ್ರೆ ಕಂಪ್ನಿಯಿಂದ 1100 kg ಏನೋ ಹೇಳ್ತಾರೆ. ಬಟ್ ಆಕ್ಚುಲಿ ನೀವು 2.5 ಟನ್ 3 ಟನ್ ಎಲ್ಲ ಹಾಕೊಂಡು ಹೊಡೆದಿದ್ದಾರೆ, ನಾನು ವಿಡಿಯೋಸ್ ಅಲ್ಲಿ ನೋಡಿದೀನಿ. ಆಮೇಲೆ ಇದ್ರಲ್ಲಿ ಏನಪ್ಪಾ ಅಂದ್ರೆ 4x4 ಆಪ್ಷನ್ ಕೂಡ ಬರುತ್ತೆ, ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ 4x4 ಆಪ್ಷನ್. ಈಗ ನೀವು ಐಲಕ್ಸ್ ತರ ಒಂದು ಪಿಕಪ್ ಟ್ರಕ್ ನ ತಗೋಬೇಕು ಅಂತ ಆಸೆ ಇರುತ್ತೆ, ಬಟ್ ಬಜೆಟ್ ಇರಲ್ಲ, 45 ಲಕ್ಷ ಆಗುತ್ತೆ ಐಲಕ್ಸ್. ಬಟ್ ಅದ್ರ ಬದಲು ಒಂದು ಒಳ್ಳೆ ಬೆಸ್ಟ್ ಪಿಕಪ್ ಟ್ರಕ್ ಅಂದ್ರೆ ನಮ್ಮ ಟಾಟಾದವರು ಬಿಟ್ಟಿದ್ದಾರೆ. ನಾನಾಗ್ಲೇ ಹೇಳಿದೆ 2 ವೀಲ್ ಡ್ರೈವ್ ತಾರ್ ತಗೊಳ್ಳೋ ಬದಲು ಇದನ್ನ ತಗೊಳ್ಳಿ ಅಂತ. ಏನಕ್ಕೆ ಅಂದ್ರೆ 2 ವೀಲ್ ಡ್ರೈವ್ ತಾರ್ ಬಂದು 15 ಲಕ್ಷ ಆಗುತ್ತೆ ಆನ್ ರೋಡ್, ಬಟ್ ಇದು ಬಂದು 10 ಲಕ್ಷ ಅಷ್ಟೇ ಆನ್ ರೋಡ್. ನೀವು ಈ ಗಾಡಿನ ತಗೊಂಡು ಇನ್ನು 5 ಲಕ್ಷಕ್ಕೆ ಎಕ್ಸ್ಟ್ರಾ ಮಾಡಿಫಿಕೇಶನ್ ನ ಮಾಡಿಸ್ಕೊಬಿಟ್ರೆ, ದಪ್ ಟೈರ್ ಹಾಕ್ಸ್ಕೊಂಡು ಇಂಟೀರಿಯರ್ಸ್ ಎಲ್ಲ ಮಾಡಿಫಿಕೇಶನ್ ಮಾಡಿಸ್ಕೊಬಿಟ್ರೆ, ಮತ್ತೆ ಹಿಂದ್ಗಡೆ ನೀವು ಕ್ಯಾರವ್ಯಾನ್ ತರ ಬೇಕಾದ್ರೂ ಮಾಡ್ಕೋಬಹುದು, ಇದನ್ನ ಟ್ರಾವೆಲಿಂಗ್ ಆಗ್ಬೋದು, ನೆಕ್ಸ್ಟ್ ಲೆವೆಲ್ ಆಗುತ್ತೆ ಗುರು ಗಾಡಿ. ಇನ್ನು ಹಾಗೇನೆ ಸೈಡ್ ಬಂದ್ರೆ ಇಲ್ಲೊಂದು ಇಂಡಿಕೇಟರ್ ಲೈಟ್ ಇದೆ ಇಲ್ಲಿ. ಸೊ ಇಲ್ಲಿ ಒಂದು ಯೋಧ ಅಂತ ಬ್ಯಾಡ್ಜಿಂಗ್ ಇದೆ, 4x4 ಅಬ್ಸಲ್ಯೂಟ್ಲಿ. ಮತ್ತೆ ಇನ್ನ ಡೋರ್ ಸ್ಟೆಪ್ ನೋಡ್ಬೋದು ನೀವು, ಇದು ಕಂಪ್ಲೀಟ್ ರಗಡ್ ರಫ್ ಅಂಡ್ ಟಫ್ ಆಗಿದೆ. ನನ್ನ ತಾರ್ದು ಡೋರ್ ಸ್ಟೆಪ್ ಬಂದು ಫೈಬರ್ ಅಲ್ಲಿ ಬರುತ್ತೆ. ಅದರಲ್ಲಿ ಇಬ್ರು ಈ ತರ ನಿಂತಿದ್ರು, ಆಫ್ ರೋಡಿಂಗ್ ಮಾಡ್ಬೇಕಾದ್ರೆ ಇದ್ರ ಮೇಲೆ ಈ ತರ ಇಟ್ಕೊಂಡು ನಿಂತಿದ್ರು. ಅವಾಗ ಏನಾಗಿತ್ತು ಅಂದ್ರೆ ಡೋರ್ ಸ್ಟೆಪ್ ಕಂಪ್ಲೀಟ್ ಆಗಿ ಬೆಂಡ್ ಆಗ್ಬಿಟ್ಟಿದೆ, ಈಗಲೂ ಕೂಡ ಅದು ಬೆಂಡ್ ಆಗೇ ಇದೆ. ಅದು ಫೈಬರ್ ಪಾರ್ಟ್ ಏನೂ ಆಗಿಲ್ಲ, ಬಟ್ ಅದಕ್ಕೆ ಮೆಟಲ್ ಲಿಂಕೇಜ್ ಇರುತ್ತೆ, ಇಲ್ಲಿ ಮೆಟಲ್ ಲಿಂಕೇಜು, ಅದು ಬೆಂಡ್ ಆಗ್ಬಿಟ್ಟಿದೆ. ಬಟ್ ಇದು ಆತರ ಏನು ಆಗಲ್ಲ ಗುರು, ಸಖತ್ತು ಸ್ಟರ್ಡಿ ಆಗಿದೆ. ಇದ್ರ ಮೇಲೆ ಒಂದು 4-5 ಜನ ನಿಂತ್ಕೊಂಡ್ರು ಏನೂ ಆಗಲ್ಲ. ಸೊ ಹಾಗೇನೆ ಇನ್ನು ಮಿರರ್ಸ್ ನೋಡ್ಬೋದು, ಮಿರರ್ಸ್ ಕೂಡ ದೊಡ್ಡದಾಗಿದೆ, ವಿಸಿಬಲ್ ಆಗಿದೆ. ನಿಮ್ಗೆ ಏನಾದ್ರು ಬೇಕಾಗಿಲ್ಲ ಅಂದ್ರೆ ನೀವು ಬೇಕಾದ್ರೆ ದೊಡ್ಡದಾಗಿ ಇನ್ನ ಸ್ವಲ್ಪ ದೊಡ್ಡದಾಗಿ ಆಲ್ಟ್ರೇಷನ್ ಮಾಡಿಸ್ಕೋಬಹುದು, ಮಾಡಿಫಿಕೇಶನ್. ಇದು ಆಕ್ಚುಲಿ ಯೋಧ ಬಂದು ಬೇಸ್ ಮಾಡಲು ಈಗ ನನ್ನ ಹತ್ರ ಇರೋದು. ಟಾಪ್ ಮಾಡಲ್ ನಿಮ್ಗೆ ಪವರ್ ವಿಂಡೋಸ್ ಬರುತ್ತೆ, ಬಟ್ ಇದರಲ್ಲಿ ನಿಮ್ಗೆ ಓಲ್ಡ್ ಸ್ಕೂಲ್ ರೊಟೇಟರ್ ಬರುತ್ತೆ, ವಿಂಡೋ ರೊಟೇಟರ್. ಇಲ್ಲೊಂದು ಗ್ರ್ಯಾಬ್ ಹ್ಯಾಂಡಲ್ ಬರುತ್ತೆ, ಮತ್ತೆ ಇದು ಲಾಕು, ಡೋರ್ ಲಾಕು. ಸೊ ಇಲ್ಲಿ ಬಾಟಲ್ ಹೋಲ್ಡರ್ ಬರುತ್ತೆ. ಇನ್ನ ಇಲ್ಲಿ ನೀವು ಏನಾದ್ರು ವೇಸ್ಟ್ ಇಲ್ಲೇ ಹಾಕೋಬಹುದು ಬೇಕಾದ್ರೆ. ಇದೆಲ್ಲ ಡಿಸೈನಿಂಗ್ ಎಲಿಮೆಂಟ್ ನಂಗೆ ಸಖತ್ ಇಷ್ಟ ಆಯ್ತು. ಆಮೇಲೆ ಇದು ಆಕ್ಚುಲಿ ಸಾಫ್ಟ್ ಟಚ್ ಐತೆ ಗುರು, ಇದು ಹಾರ್ಡ್ ಪ್ಲಾಸ್ಟಿಕ್ ಅಲ್ಲ, ಇಲ್ಲೆಲ್ಲ ಸ್ವಲ್ಪ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ ಟಾಟಾದವರು. ಬನ್ನಿ ಈಗ ಗಾಡಿ ಒಳಗಡೆ ಹೋಗೋಣ. ಕೋ ಡ್ರೈವರ್ ಸೀಟ್ ಹತ್ರ ಇಲ್ಲೊಂದು ಗ್ರ್ಯಾಬ್ ಹ್ಯಾಂಡಲ್ ಇದೆ, ಇದನ್ನ ಇಟ್ಕೊಂಡು ಹತ್ಕೋಬಹುದು ನೀವು ಗಾಡಿ ಒಳಗಡೆ. ಸೊ ಗಾಡಿ ಒಳಗಡೆ ಕಂಫರ್ಟ್ ಕೂಡ ಚೆನ್ನಾಗಿದೆ. ಲೆಗ್ ರೂಮ್ ನೋಡ್ಬೋದು ನೀವು, ನನ್ನ ಲೆಗ್ ನ ಇಷ್ಟೊಂದು ಎಕ್ಸ್ಟೆಂಡ್ ಮಾಡ್ತಾ ಇದ್ರು, ಫ್ರಂಟ್ ಡ್ಯಾಶ್ ಬೋರ್ಡ್ ನನಗೆ ಟಚ್ ಆಗ್ತಾ ಇಲ್ಲ, ಸಖತ್ತಾಗಿದೆ ಲೆಗ್ ರೂಮು. ಹಾಗೇನೆ ಇಲ್ಲಿ ಒಂದು ಗ್ಲೋ ಬಾಕ್ಸ್ ಇದೆ, ನಿಮ್ ಥಿಂಗ್ಸ್ ನ ಇಲ್ಲಿ ಇಟ್ಕೋಬಹುದು. ಮೇಲ್ಗಡೆನೂ ಕೂಡ ಸ್ವಲ್ಪ ಸ್ಪೇಸ್ ಇದೆ. ಇನ್ನು ಅದನ್ನ ಬಿಟ್ರೆ ಇದು ಬೇಸ್ ಮಾಡಲ್ ಆಗಿರೋದ್ರಿಂದ ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಮ್ಯೂಸಿಕ್ ಸಿಸ್ಟಮ್ ಆಗ್ಬೋದು, AC ಆಗ್ಬೋದು, ಏನು ಬರಲ್ಲ. ಬಟ್ ನಿಮ್ಗೆ ಟಾಪ್ ಮಾಡಲ್ ಅಲ್ಲಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ. ಸೊ ಇಲ್ಲೊಂದು ಹಜಾರ್ಡ್ ಲ್ಯಾಂಪ್ ಸ್ವಿಚ್ ಇದೆ, ನೀವು ನೋಡಿ ಅಲ್ಲಿ ಹಜಾರ್ಡ್ ಲ್ಯಾಂಪ್ ಆನ್ ಆಗುತ್ತೆ. ಇನ್ನು ಹಾಗೇನೆ ಇದೆಲ್ಲ ಟಾಪ್ ಮಾಡಲ್ ಕಂಟ್ರೋಲ್ಸ್, ಇದು ಡಮ್ಮಿ ಕಂಟ್ರೋಲ್ಸ್ ಹಾಕಿದ್ದಾರೆ ಅಷ್ಟೇ, ಇದು ಬೇಸ್ ಮಾಡಲ್ ಆಗಿರೋದ್ರಿಂದ. ಇನ್ನು ಗೇರ್ ಬಗ್ಗೆ ಬಂದ್ರೆ ಇದು ಆಕ್ಚುಲಿ 5 ಸ್ಪೀಡ್, 5 ಫಾರ್ವರ್ಡ್, 1 ರಿವರ್ಸ್. ಇಲ್ಲಿ ನೋಡ್ಬೋದು ನೀವು 5 ವೋಲ್ಟ್ಸ್ ಚಾರ್ಜರ್ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಇನ್ನ ಇದು ಬಂದು 4 ವೀಲ್ ಡ್ರೈವ್ ಎಂಗೇಜಿಂಗ್ ಲಿವರ್, 2i 4i ನ್ಯೂಟ್ರಲ್ 4 ಲೋ. ನಾನು ಈ ಗಾಡಿನಲ್ಲಿ 4 ವೀಲ್ ಡ್ರೈವ್ ಅಲ್ಲಿ ಓಡಿಸಿದೀನಿ, ಸಖತ್ತಾಗಿದೆ ಮಾತ್ರ 4 ವೀಲ್ ಡ್ರೈವ್. ಅಂದ್ರೆ ಹೆವಿ ರಫ್ ಅಂಡ್ ಟಫ್ ಗಾಡಿ ಇದು. ಇನ್ನು ಇದು IRVM, ಇದರಲ್ಲಿ ನಿಮ್ಗೆ ಡಿಮ್ಮಿಂಗ್ ಆಪ್ಷನ್ ಕೂಡ ಬರುತ್ತೆ, ಮ್ಯಾನ್ಯುಯಲ್ ಡಿಮ್ಮರ್. ಡ್ರೈವರ್ ಸೀಟ್ ಸನ್ವೈಸರ್ ಇದು, ಬಟ್ ಕೋ ಡ್ರೈವರ್ ಸೀಟ್ ಅಲ್ಲಿ ನಿಮ್ಗೆ ಯಾವ್ದೇ ರೀತಿ ಸನ್ವೈಸರ್ ಬರಲ್ಲ. ಟಾಪ್ ಮಾಡಲ್ ಅಲ್ಲಿ ಬರ್ಬೋದು ಅದು. ಸೀಟಿಂಗ್ ಆಪ್ಷನ್ ನೋಡಿ, ಫ್ರಂಟ್ ಅಲ್ಲಿ 2 ಪ್ಯಾಸೆಂಜರ್ ಗೆ ಸೀಟ್ ಕೊಟ್ಟಿರೋದು, ಬಟ್ ಆಕ್ಚುಲಿ ಕೋ ಡ್ರೈವರ್ ಸೀಟ್ ಬಂದು ತುಂಬಾ ದೊಡ್ಡದಾಗಿದೆ. ಇಲ್ಲಿ ಫ್ರಂಟ್ ಅಲ್ಲಿ ನೀವು ಮಕ್ಕಳನ್ನ ಬೇಕಾದ್ರೂ ಕೂರಿಸಬಹುದು, ನಾಟ್ ರೆಕಮೆಂಡೆಡ್. ಬಟ್ ಈ ಬೇರೆ ಏನಾದ್ರು ಥಿಂಗ್ಸ್ ಕೂಡ ಇಟ್ಕೋಬಹುದು. 2 ಪ್ಯಾಸೆಂಜರ್ಸ್ಗೂ ಹೆಡ್ ರೆಸ್ಟ್ ಇದೆ. ಆಮೇಲೆ ಆ ಕಡೆ ಡ್ರೈವರ್ ಸೈಡ್ ಅಲ್ಲಿ ಯಾವುದೇ ರೀತಿ ಗ್ರ್ಯಾಬ್ ಹ್ಯಾಂಡಲ್ ಇಲ್ಲ, ನೀವು ಹಾಕ್ಸ್ಕೋಬಹುದು ಆಕ್ಸೆಸರೀಸ್ ಆಗಿ, ಏನೊಂದು 100 ರೂಪಾಯಿ 200 ರೂಪಾಯಿ ಆಗುತ್ತೆ. ಹಾಗೇನೆ ಇಲ್ಲೊಂದು ಕ್ಯಾಬಿನ್ ಲೈಟ್ ಇದೆ, ನೀವು ಇದನ್ನ ಡೋರ್ಗೂ ಕೂಡ ನಿಲ್ಲಿಸ್ಕೋಬಹುದು. ಬ್ಯಾಕ್ ರೋ ಸೀಟ್ಸ್ ನೋಡೋಣ ಬನ್ನಿ. ಈಗ ಬ್ಯಾಕ್ ರೋಗೂ ಕೂಡ ಅಷ್ಟೇ ಮ್ಯಾನ್ಯುಯಲಿ ಆಪರೇಟೆಡ್ ವಿಂಡೋಸ್ ಬರುತ್ತೆ. ನೀವು ಇದನ್ನ ಅಪ್ ಅಂಡ್ ಡೌನ್ ಮಾಡ್ಬೇಕು ಅಂದ್ರೆ ಈ ತರ ತಿರುಗಿಸ್ಬೇಕು. ಸೊ ಇಲ್ಲಿ ಒಂದು ಗ್ರ್ಯಾಬ್ ಹ್ಯಾಂಡಲ್ ಬರುತ್ತೆ, ಇಲ್ಲೂ ಕೂಡ ಸಾಫ್ಟ್ ಟಚ್ ತರ ಇದೆ. ಅಂದ್ರೆ ಇದೊಂಥರ ಡಿಫ್ರೆಂಟ್ ಮೆಟೀರಿಯಲ್, ಚೆನ್ನಾಗಿದೆ, ಒಂಥರ ಸಾಫ್ಟ್ ಟಚ್ ಆಗಿ. ಅಂದ್ರೆ ನಿಮ್ಗೆ ಹಾರ್ಡ್ ಪ್ಲಾಸ್ಟಿಕ್ ಕೊಟ್ಟಿಲ್ಲ. 3 ಪ್ಯಾಸೆಂಜರ್ ಕುತ್ಕೋಬಹುದು ಆರಾಮಾಗಿ. ಆ ಕಡೆ ಈ ಕಡೆ ಪ್ಯಾಸೆಂಜರ್ಗೆ ಹೆಡ್ ರೆಸ್ಟ್ ಬರುತ್ತೆ, ಬಟ್ ಮಿಡಲ್ ಪ್ಯಾಸೆಂಜರ್ಗೆ ಯಾವುದೇ ರೀತಿ ಹೆಡ್ ರೆಸ್ಟ್ ಬರಲ್ಲ. ಫುಲ್ 5 ಜನಕ್ಕೂ ಸೀಟ್ ಬೆಲ್ಟ್ಸ್ ಬರುತ್ತೆ. ಸೇಫ್ಟಿಲೂ ಕೂಡ ತುಂಬಾ ಯೋಚನೆ ಮಾಡಿದ್ದಾರೆ ಈ ಗಾಡಿನ. ನೋಡಿ ಡೋರ್ ಯಾವ ತರ ಬೀಳುತ್ತೆ ಅಂತ. ಬಿಲ್ಡ್ ಕ್ವಾಲಿಟಿ ಗುರು, ಟಾಟಾ ಅಂದ್ರೆ ಬಿಲ್ಡ್ ಕ್ವಾಲಿಟಿ. ಇದು ಕಾರ್ಗೋ ಕೆಪಾಸಿಟಿ ಇದ್ರದ್ದು 1100 kg ಬರುತ್ತೆ, ನಾನು ಆಗ್ಲೇ ಹೇಳ್ದಂಗೆ. ಬಟ್ ಇದು 1100 kg ಅಲ್ಲ, ನಾನು ತುಂಬಾ ವಿಡಿಯೋಸ್ ನೋಡಿದೀನಿ, 2.5 ಟನ್ನು 3 ಟನ್ನು ಅಂದ್ರೆ 3000 kg ಎಲ್ಲ ಹಾಕೊಂಡು ಹೊಡೆದಿದ್ದಾರೆ. ಸೊ ಏನು ಆಗಲ್ಲ ಗುರು ಗಾಡಿ ಇದು. ಇದ್ರದ್ದು
ಅಂದ್ರೆ ಸಖತ್ ಸ್ಟರ್ಡಿ ಇದು ಆಕ್ಚುಲಿ. ಸೊ ಇನ್ನ ಇದನ್ನ ಇಲ್ಲಿ ಓಪನ್ ಮಾಡ್ಬೋದು ನೀವು ಡೋರ್ನ. ಇದ್ರದ್ದು ಕಾರ್ಗೋ ಲೆಂತ್ ಬಂದು ಈ ಕಡೆ 6.2 ಬರುತ್ತೆ, ಅಂದ್ರೆ 6 feet 2 inches. ಹಿಂಗೆ ನಿಮ್ಗೆ 6 feet ಬರುತ್ತೆ. ಸೊ ಬೇಜಾನು ನಿಮ್ಗೆ ಪರ್ಸನಲ್ ಯೂಸ್ ಬೇಕಾದ್ರೂ ಮಾಡ್ಕೋಬಹುದು, ಇಲ್ಲ ಕಮರ್ಷಿಯಲ್ ಯೂಸ್ ಬೇಕಾದ್ರೂ ಮಾಡ್ಕೋಬಹುದು. ಇದು ನೋಡಿ, ಇದು ಗಾಡಿದು ಟಾಪ್. ನೀವು ಬೇಕಾದ್ರೆ ಇಲ್ಲಿ ಆಕ್ಸೆಸರೀಸ್ ಆಗಿ ಟಾಪ್ ಬಾಕ್ಸ್ ಕೂಡ ಹಾಕೋಬಹುದು. ಸೊ ಟಾಪ್ ಬಾಕ್ಸ್ ಹಾಕೊಂಡ್ರೆ ಇಲ್ಲೂ ಕೂಡ ನಿಮ್ಗೆ ಸ್ವಲ್ಪ ಸ್ಟೋರೇಜ್ ಸಿಗುತ್ತೆ. ಸೊ ಇನ್ನ ಬ್ಯಾಕ್ ಪ್ರೊಫೈಲ್ ಬಂದ್ರೆ ಬ್ಯಾಕ್ ಅಲ್ಲಿ ನಿಮ್ಗೆ ಇಲ್ಲೊಂದು ಟಾಟಾ ಅಂತ ಬ್ಯಾಡ್ಜಿಂಗ್ ಇದೆ ಡೋರ್ ಮೇಲೆ. ಹಾಗೇನೆ ಕೆಳಗಡೆ ಬಂದ್ರೆ ಇಲ್ಲಿ ರೆಡ್ ಕಲರ್ ರಿಫ್ಲೆಕ್ಟರ್ ಸ್ಟಿಕ್ಕರ್ ಇದೆ, ಇದು ಕೂಡ ಕಂಪ್ನಿಯಿಂದಾನೇ ಬಂದಿರೋದು. ಆಮೇಲೆ ಇದರಲ್ಲಿ 3 ಪಾರ್ಕಿಂಗ್ ಸೆನ್ಸರ್ ಬರುತ್ತೆ, ಅಲ್ಲೊಂದು, ಮಿಡಲ್ ಅಲ್ಲೊಂದು, ಈ ಕಡೆ ಸೈಡ್ ಒಂದು. ಸೊ ಇದು ಬುಷ್, ಆಕ್ಚುಲಿ ಬುಷ್ ಬಂದು ಇದು ಡೋರ್ ನ ಪ್ರೊಟೆಕ್ಟ್ ಮಾಡೋದಿಕ್ಕೆ. ಸೊ ಈಗ ನೀವು ಡೋರ್ ನ ಓಪನ್ ಮಾಡ್ಬಿಟ್ಟು ಸ್ಪೀಡ್ ಅಲ್ಲಿ ಬಿಟ್ರು ಬಂದು ಬುಷ್ ಕೊಡ್ಕೊಳ್ಳುತ್ತೆ. ಈ ಡೋರ್ ಕೆಳಗಡೆ ಬಾಡಿಗೆ ಹೊಡ್ಕೊಳ್ಳಲ್ಲ. ನಾನು ಆಗ್ಲೇ ಹೇಳ್ದಂಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 210 mm ಇದೆ. ಏನಪ್ಪಾ ಇದು ತಾರ್ಗೆ 226 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ, ಬಟ್ ಇದಕ್ಕೆ ಬರೀ 210 mm ಅಂತ ನೀವು ಕೇಳ್ಬೋದು. ಬಟ್ ಆಕ್ಚುಲಿ ಇದರಲ್ಲಿ ಅಪ್ರೋಚ್ ಆಂಗಲ್ ಮತ್ತೆ ಡಿಪಾರ್ಚರ್ ಆಂಗಲ್ ತಾರ್ಗೆ ಏನಿದೆ ಅದು 1 to ಡಬಲ್ ಇರುತ್ತೆ. ಸೊ ನೋಡಿ ಇದು ಎಷ್ಟು ಹೈಟ್ ಇದೆ ಅಂತ. ಇದು ಡಿಪಾರ್ಚರ್ ಆಂಗಲ್ ಬರುತ್ತೆ ಇಲ್ಲಿಗೆ, ಮತ್ತೆ ಅಲ್ಲಿ ಫ್ರಂಟ್ ಅಲ್ಲೂ ಕೂಡ ಅಷ್ಟೇನೆ, ಅಪ್ರೋಚ್ ಆಂಗಲ್ ಕೂಡ ಜಾಸ್ತಿ ಇದೆ. ಸೊ ಆಫ್ ರೋಡಿಂಗ್ ಅಲ್ಲಿ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಗಿಂತ ಜಾಸ್ತಿ ಮ್ಯಾಟರ್ ಆಗೋದೇನಪ್ಪಾ ಅಂದ್ರೆ ಫ್ರಂಟ್ ಅಪ್ರೋಚ್ ಆಂಗಲ್, ಬ್ಯಾಕ್ ಡಿಪಾರ್ಚರ್ ಆಂಗಲ್ ತುಂಬಾ ಮ್ಯಾಟರ್ ಆಗುತ್ತೆ. ಅದು ಬ್ಯಾಕ್ ಲೈಟ್ಸ್ ನೋಡ್ಬೋದು, ಇದ್ರಲ್ಲೇ ಇಂಡಿಕೇಟರ್, ಟೇಲ್ ಲೈಟ್ ಮತ್ತೆ ರಿವರ್ಸ್ ಲೈಟ್ ಕೂಡ ಬರುತ್ತೆ. ನೀವೇನಾದ್ರು ರಿವರ್ಸ್ ಹಾಕಿದ್ರೆ ಕಂಪ್ಲೀಟ್ ಆಗಿ ದಾರಿ ಕಾಣುತ್ತೆ. ಇದರಲ್ಲಿ ಆಕ್ಚುಲಿ ಟೈರ್ ಸೈಜ್ ಬಂದು 215 75 R15, ಅಂದ್ರೆ 15 inch ವೀಲ್ಸ್ ಇದೆ. 215/75 MRF ಟೈರ್ಸ್ ಕೊಟ್ಟಿರೋದು. ಇದ್ರದ್ದು ಟೈರ್ ಎಷ್ಟು ಲೈಫ್ ಬರುತ್ತೆ? ಲೋಡಿಂಗ್ ಇರೋರಿಗೆ 40 ಬರುತ್ತೆ, ಡೈಲಿ ಲೋಡ್ ಹಾಕೊಂಡು ಹೊಡಿಯೋರ್ಗೆ 40,000 ಬರುತ್ತೆ ಟೈರ್ಸ್. 30 ಮೇಲೆ 40 ಒಳಗಡೆ. ಓಕೆ, 60 ವರೆಗೂ ಹೋಗುತ್ತೆ. ಓಕೆ ಓಕೆ. ಲೋಡ್ ಕ್ಯಾರಿಯರ್ಸ್ ನಾನು ಲೋಡ್ ಅಂತ ಹೇಳಿದ್ರೆ ಒಂದ್ ಸೈಡ್ ಲೋಡ್ ಆದ್ರೆ ನಿಮ್ಗೆ 40 ಪ್ಲಸ್ ಬರುತ್ತೆ. ಓಕೆ, ಬೋತ್ ಸೈಡ್ ಲೋಡ್ ಆದ್ರೆ 35 ಬರುತ್ತೆ, ಪ್ಲಸ್ ಬರುತ್ತೆ. ಓಕೆ ಓಕೆ. ಇಲ್ಲಿ ನಮ್ಗೆ ಯೂಸೇಜ್ ಇಂಪಾರ್ಟೆಂಟ್. ಹೌದೌದು. ಬರೀ ಒಂದ್ ಸೈಡ್ ಲೋಡ್ ಟೊಮೊಟೊ ಅನ್ಲೋಡ್ ಮಾಡಿ ರಿಟರ್ನ್ ಎಂಟಿ ವೆಹಿಕಲ್ ಬಂದ್ರೆ ಆಗ 40,000 ಬರುತ್ತೆ. ಬಟ್ ಎರಡ್ ಕಡೆಯಿಂದನೂ ಲೋಡ್ ಮಾಡಿದ್ರೆ ಒಂದು 35,000 ಆ ತರ ಬರುತ್ತೆ ಟೈರ್ಸ್. ಏನು ಹಾಕಲ್ಲ. ಸೊ ಯುಟಿಲಿಟಿ ಯೂಸೇಜ್ ಬರೀ ಲ್ಯಾಂಡ್ ಅಂದ್ರೆ ಕಾರ್ ಏನ್ ಯೂಸೇಜ್ ಬರುತ್ತೆ, ಕಾರ್ ಬರುತ್ತಲ್ಲ ಅದೇ ತರ ಬರುತ್ತೆ. ಹೌದೌದು. ಸೊ ಡ್ರೈವರ್ ಸೀಟ್ ಹತ್ರ ಹೋಗೋಣ ಬನ್ನಿ. ಈಗ ಇಲ್ಲಿ ನಿಮ್ಗೆ ಮ್ಯಾನ್ಯುವಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ. ಡ್ರೈವರ್ ಸೀಟ್ ಅಲ್ಲಿ ನಿಮ್ಗೆ ಒಂಥರ ರಾಜನ್ ತರ ಫೀಲ್ ಆಗುತ್ತೆ, ಅಂದ್ರೆ ತುಂಬಾ ಹೈಟ್ ಅಲ್ಲಿ ಕೂತ್ಕೋತೀರಾ ನೀವು. ಈಗ ನನಗೆ ತಾರಲ್ಲಿ ಕೂತಿ ಅಭ್ಯಾಸ, ಸೊ ನನ್ಗೆ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಬಟ್ ನಿಮ್ಗೆ ಆಕ್ಚುಲಿ ನೀವು ಹೊಸ್ದಾಗಿ ಓಡಿಸಿದ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಕೀಯಲ್ಲಿ ನಿಮ್ಗೆ ಇಲ್ಲಿ ಒಂದು ಟಾಟಾ ಲೋಗೋ ಇದೆ. ಕೀ ನೋಡಿ ಈ ತರ ಬರುತ್ತೆ. ಇಲ್ಲೆಲ್ಲ ನಿಮ್ಗೆ ಹೆಡ್ಲೈಟ್ ಕಂಟ್ರೋಲ್ಸ್ ಇದೆ ರೈಟ್ ಸೈಡ್ ಅಲ್ಲಿ, ಮತ್ತೆ ಈ ಕಡೆ ಸೈಡ್ ನಿಮ್ಗೆ ವೈಪರ್ಸ್ ಕಂಟ್ರೋಲ್ ಇದೆ. ಇದರಲ್ಲಿ ವಿತ್ ವಾಷರ್ ಬರುತ್ತೆ, ನಾನು ಆಗ್ಲೇ ಹೇಳ್ದಂಗೆ. ಸೊ ನೀವು ವಿಂಡ್ ಶೀಲ್ಡ್ ನ ಇಲ್ಲೇ ವಾಶ್ ಮಾಡ್ಕೋಬಹುದು. ಹಾಗೇನೆ ಇನ್ನ ಡಿಸ್ಪ್ಲೇ ಬಂದ್ರೆ ಇಲ್ಲಿ 4i 4 ಲೋ ತೋರಿಸುತ್ತೆ. ಮತ್ತೆ ಇದು ಸ್ಪೀಡೋಮೀಟರ್, ಇಂಜಿನ್ ಟೆಂಪರೇಚರ್ ಇಂಡಿಕೇಟರ್, ಇದು ಫ್ಯೂಯಲ್ ಗೇಜ್, ಇದು ಓಡೋಮೀಟರ್ ಎಷ್ಟು ಓಡಿದೆ ಅಂತ. ಸದ್ಯಕ್ಕೆ 1154 ಕಿಲೋಮೀಟರ್ ಓಡಿದೆ. ಇದು RPM ಮೀಟರ್. ಇಲ್ಲೂ ಕೂಡ ಫ್ಯೂಯಲ್ ಲೆವೆಲ್ ಲೋ ಆದ್ರೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ಫ್ರಂಟ್ ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಯೂನಿಟ್ ಇದೆಲ್ಲ ನಿಮ್ಗೆ ಕಮರ್ಷಿಯಲ್ ವೆಹಿಕಲ್ ತರ ಫೀಲ್ ಆಗಲ್ಲ, ಕಂಪ್ಲೀಟ್ ಕಾರ್ ತರನೇ ಇದೆ. ಅಲ್ಲಿ ನಿಮ್ಗೆ ಪ್ಲೇಟ್ಸ್ ಬರುತ್ತೆ, ಸ್ಪ್ರಿಂಗ್ ಕಾಯಿಲ್ ಸಸ್ಪೆನ್ಷನ್ ಬರಲ್ಲ, ಲೀಫ್ ಸಸ್ಪೆನ್ಷನ್ ಬರೋದು. ಸೊ ಈ ಪ್ಲೇಟ್ಸ್ ಇರೋದ್ರಿಂದ ನಿಮ್ಗೆ ಏನಾದ್ರು ಪ್ಲೇಟ್ ಏನಾದ್ರು ಮಿಸ್ ಆಗಿ ಕಟ್ಟಾದ್ರೂ ನಿಮ್ಗೆ ಮೇಂಟೆನೆನ್ಸ್ ಸಿಕ್ಕಾಪಟ್ಟೆ ಕಡಿಮೆ. ಇದು ತುಂಬಾ ಕಡಿಮೆ ಪ್ರೈಸಸ್ ಅಲ್ಲಿ ಸಿಗುತ್ತೆ. ಬಟ್ ನಿಮ್ಗೆ ಸ್ಪ್ರಿಂಗ್ ಕಾಯಿಲ್ ಸಸ್ಪೆನ್ಷನ್, ಈಗ ನನ್ನ ತಾರಲ್ಲಿ ಸ್ಪ್ರಿಂಗ್ ಕಾಯಿಲ್ ಸಸ್ಪೆನ್ಷನ್ ಬರುತ್ತೆ, ಅದೇನಾದ್ರೂ ಬ್ರೇಕ್ ಆದ್ರೆ ತುಂಬಾ ಕಾಸ್ಟ್ಲಿ. ಅದು ಒಂದು ಸಣ್ಣ ಹಳ್ಳಕ್ ಬಿಟ್ಟ ತಕ್ಷಣ ಕಂಪ್ಲೀಟ್ ಸಸ್ಪೆನ್ಷನ್ ಬ್ರೇಕ್ ಆಗಿ ಡಿಸ್ಕ್ ಪ್ಲೇಟ್ ಎಲ್ಲ ಕಟ್ಟಾಗಿ ಫ್ರಂಟ್ ಬ್ರೇಕ್ದು. ಸೊ ಈ ತರ ಎಲ್ಲ ಆಗುತ್ತೆ ಕಾರ್ಗಳಲ್ಲಿ. ಬಟ್ ಇದು ಹಂಗಲ್ಲ, ಫುಲ್ ಹೆವಿ ಡ್ಯೂಟಿ ಇದು. ನೀವು ಆಕ್ಸಲ್ ನೋಡ್ಬೋದು, ನೀವು ಆಕ್ಸಲ್ ಏನ್ ಸೈಜ್ ಇದೆ ಅಂತ ಬ್ಯಾಕ್ ಅಲ್ಲಿ ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ ಇಲ್ಲಿ ಎಷ್ಟು ಸೈಜ್ ಇದೆ ಅಂತ ಆಕ್ಸೆಲ್. ಸಖತ್ತಾಗಿದೆ ಚಾಸಿ ಬಿಲ್ಡ್ ಕ್ವಾಲಿಟಿನೂ ಕೂಡ. ಸೊ ಫೈನಲ್ ಆಗಿ ಗಾಡಿ ವರ್ಡಿಕ್ಟ್ ಅಂತ ಬಂದ್ರೆ ಸಖತ್ ಕೇಪಬಲ್ ಗಾಡಿ ಇದು. ಸಖತ್ ಪವರ್ ಇದೆ, ಮತ್ತೆ 4x4 ಅಲ್ಲಿ ನೆಕ್ಸ್ಟ್ ಲೆವೆಲ್ ಕೇಪಬಿಲಿಟಿ ಇದೆ. ಇದರಲ್ಲಿ ನಿಮ್ಗೆ ಕಾಂಪಿಟೇಷನ್ ಅಂತ ಬಂದ್ರೆ ಇಸುಜು ವಿ ಕ್ರಾಸ್ ಬರುತ್ತೆ, ಟೊಯೋಟಾ ಐಲಕ್ಸ್ ಬರುತ್ತೆ. ಅಂದ್ರೆ ಟೊಯೋಟಾ ಐಲಕ್ಸ್ ಬಂದು ಈ ಸೆಗ್ಮೆಂಟ್ ಗಾಡಿ ಅಲ್ಲ, ಅದೊಂದು ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟ್ ಬರುತ್ತೆ. ಬಟ್ ಸ್ಟಿಲ್ ನಾನು ಕನ್ಸಿಡರ್ ಮಾಡ್ತೀನಿ. ಇಸುಜು ಐ ಕ್ರಾಸ್ ಬಂದು ನಿಮ್ಗೆ ಆಲ್ಮೋಸ್ಟ್ 28 lakh 30 lakh ಏನೋ ಆಗುತ್ತೆ. ಇನ್ನ ಟೊಯೋಟಾ ಐಲಕ್ಸ್ 45 lakh ಆಗುತ್ತೆ. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ನಾನು ಆರಾಮಾಗಿ 10 ಲಕ್ಷಕ್ಕೆ ಇದು ಗಾಡಿನ ತಗೊಂಡು ಇದನ್ನ ಅದಕ್ಕಿಂತ ಚೆನ್ನಾಗಿ ಇನ್ನೊಂದು 5 ಲಕ್ಷ ಖರ್ಚು ಮಾಡಿ ಮಾಡಿಫಿಕೇಶನ್ ನ ಮಾಡಿಸ್ಕೋತೀನಿ. ಕೇಪಬಿಲಿಟಿ ಅಂತ ಬಂದ್ರೆ ಟಾಟಾನೇ, ಇದ್ರ ಮುಂದೆ ಅದೆರಡು ನಿಲ್ಲು ಅಂತಾನೆ ಹೇಳ್ತೀನಿ. ಕೇಪಬಿಲಿಟಿ ಬಗ್ಗೆ ಮಾತೇ ಆಡಂಗಿಲ್ಲ. ಬೇಕಾದ್ರೆ ತಗೊಬನ್ನಿ, ನಿಮ್ಮ ಐಲಕ್ಸ್ ನ ತಗೊಬನ್ನಿ, ವಿ ಕ್ರಾಸ್ ನ ತಗೊಬನ್ನಿ. ಇದರಲ್ಲಿ ಅದನ್ನ ಬೀಟ್ ಮಾಡಿಲ್ಲ ಅಂದ್ರೆ ಆಫ್ ರೋಡ್ ಅಲ್ಲಿ ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಬಿಡ್ತೀನಿ ಬೇಕಾದ್ರೆ. ಸೊ ಅಷ್ಟು ಕೇಪಬಲ್ ಕಾರು ಇದು. ಬಟ್ ಏನಪ್ಪಾ ಅಂದ್ರೆ ನಾನು ಸೆಗ್ಮೆಂಟ್ ನ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ.
ವಿ ಕ್ರಾಸ್ಗೂ ಇದಕ್ಕೂ ಕಂಪ್ಯಾರಿಸನ್ ಇದೆ, ಬಟ್ ಐಲಕ್ಸ್ ಬಂದು ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟ್ ಗಾಡಿನೇ ಅದು. ಸೊ ಇನ್ನು ಅದನ್ನ ಬಿಟ್ಟು ನಮಗೆ ಪ್ರೀಮಿಯಂ ಕಟ್ಕೊಂಡು ನನಗೇನೋ ನಾನು ಮಾಡಿಫಿಕೇಶನ್ ಮಾಡಿಸ್ಕೋತೀನಿ ಗಾಡಿನ. ಅದಲ್ದೇನೆ ನಾನು ಟೊಯೋಟಾ ಮತ್ತೆ ಇಸುಜು ಮೇಲ್ಗಡೆ ಏನಕ್ಕೆ ನಾನು ಟಾಟಾನ ಪ್ರಿಫರ್ ಮಾಡ್ತಾ ಇದ್ದೀನಿ ಅಂದ್ರೆ, ಟಾಟಾ ಬಂದು ಬಡವರ ಬಾದಾಮಿ, ಚಾರಿಟಿ ತುಂಬಾ ಮಾಡ್ತಾರೆ. ಒಂದು 60% ಅಷ್ಟು ದೇಶಕ್ಕೋಸ್ಕರ ಮಾಡ್ತಾರೆ ಇವರು. ಅಂದ್ರೆ ಪ್ರಾಫಿಟ್ ಅಲ್ಲಿ ಏನ್ ಬರುತ್ತೆ 100% ಪ್ರಾಫಿಟ್ ಅಲ್ಲಿ 40% ಅಷ್ಟೇ ಅವ್ರು ಇಟ್ಕೊಳ್ಳೋದು, ಇನ್ನ 60% ದೇಶಕ್ಕೋಸ್ಕರ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಟಾಟಾನ ಚೂಸ್ ಮಾಡ್ತಾ ಇದ್ದೀನಿ. ನನಗೆ ಮೊದಲಿಂದಾನು ಸಿಕ್ಕಾಪಟ್ಟೆ ಆಸೆ ಇತ್ತು ಟಾಟಾ ಕಾರ್ನ ಯಾವ್ದಾದ್ರು ಒಂದು ತಗೋಬೇಕು ಅಂತ. ಸೊ ಫೈನಲಿ ನನಗೆ ಈ ಪಿಕಪ್ ಟ್ರಕ್ ಅಂತೂ ಸಖತ್ ಇಷ್ಟ ಆಗ್ಬಿಟ್ಟಿದೆ. ನಾನು ಇದನ್ನ ಫುಲ್ ಡೇ ಓಡಿಸ್ತೀನಿ, ಬೇಕಾದ್ರೆ ಎಲ್ಗೋದ್ರು ಈ ಗಾಡಿನೇ ತಗೋಗ್ತೀನಿ. ಈ ಗಾಡಿನ ತಗೊಂಡ್ಮೇಲೆ ತಾರ್ನ ಏನ್ ನಿಲ್ಲಿಸ್ಬಿಡ್ತೀನಿ ಏನೋ ಗೊತ್ತಿಲ್ಲ, ಆ ತರ ಫೀಲ್ ಆಗ್ತಾ ಇದೆ ನನಗೆ. ಇನ್ನ ಈ ಗಾಡಿನ ನನಗೆ ಮನೆ ಹತ್ರಕ್ಕೆ ತಂದ್ಕೊಟ್ಟ ಪ್ರೇರಣಾ ಮೋಟಾರ್ಸ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಯಾವಾಗಲೇ ಫೋನ್ ಮಾಡಿದ್ರು ಪ್ರೇರಣಾ ಮೋಟಾರ್ಸ್ ಅವರು ಕಾಲ್ನ ಪಿಕ್ ಮಾಡಿ ನೀಟಾಗಿ ಆನ್ಸರ್ ಮಾಡ್ತಾರೆ, ನನ್ನ ಕ್ವೆರೀಸ್ಗೆಲ್ಲ ಪ್ರಾಪರ್ ಆನ್ಸರ್ ಕೊಡ್ತಾರೆ. ನೀವು ಕೂಡ ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ, ಈ ಗಾಡಿನ ಫೀಲ್ ಮಾಡಿ ಅಂತ ಹೇಳ್ತೀನಿ. ಸೊ ಗೈಸ್, ಇದಿಷ್ಟು ಟಾಟಾ ಯೋಧ ಪಿಕಪ್ ಟ್ರಕ್ ಕ್ಯಾಬಿನ್ ಕ್ರೂ ವಿತ್ ಕ್ಯಾಬಿನ್ ಕ್ರೂ 5 ಸೀಟರ್ ಬಗ್ಗೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.